ನಮ್ಮ ಸತ್ನಾಳಿ ಶಾಲೆಯ ಒಂದು ಸಾಮಾಜಿಕ ಪರಿಶೋಧನಾ ಕಾರ್ಯದಲ್ಲಿ ನಮ್ಮ ತಾಲೂಕ್ ಪಂಚಾಯಿತಿಯ ನೋಡಲ್ ಅಧಿಕಾರಿಗಳು ಹಾಗೂ ತಂಡದವರು ಬಂದು ಸಮಗ್ರವಾಗಿ ಅವರು ಖುಷಿಪಟ್ಟರು. ಸರ್ 2 ದಿನ ಬರೀಲಿಕ್ಕೆ ಹೋಗಿತ್ತು, ನಮಗೆ 3 ತಾಸಿನಲ್ಲಿ ಹೇಳಿದರು, 31ಕ್ಕೆ ಖುಷಿಪಟ್ಟು ಲಾಸ್ಟ್ ರೆಕಾರ್ಡ್ ಸರಿ ಇಟ್ಟಿದೆ ಅಂತೇಳಿ. ಸರ್ ಇದಿಲ್ಲ, ರಜೆ ಮೇಲೆ ಹೋಗಿದ್ದು, ನಾನೇ ಆಮೇಲೆ ಹೇಳಿದೆ. ಒಳ್ಳೆ ರೀತಿಯಲ್ಲಿ ಅವೆಲ್ಲ ಊರು ವಿಸಿಟ್ ಮಾಡಿಕೊಂಡು ಶಾಲೆಯ ಬಗ್ಗೆ ಎಲ್ಲ ಸಮಗ್ರವಾಗಿ ವರದಿ ತಯಾರು ಮಾಡಿದ್ದಾರೆ. ಹೀಗಾಗಿ ನಮ್ಮ ಎಲ್ಲ SDMC ಅಧ್ಯಕ್ಷರ ಪರವಾಗಿ, ಉಪಾಧ್ಯಕ್ಷರ ಪರವಾಗಿ, ನಮ್ಮ ಎಲ್ಲ ಸದಸ್ಯರ ಪರವಾಗಿ, ಸಾತ್ನಾಳಿಯ ಗ್ರಾಮಸ್ಥರ ಪರವಾಗಿ, ಪಾಲಕರ ಪರವಾಗಿ, ನಮ್ಮ ಶಾಲೆಯ ಮುಖ್ಯಾಧ್ಯಾಪಕರ ಪರವಾಗಿ, ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಯನ್ನು ಆ ತಂಡಕ್ಕೆ ನಾನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಒಂದು ಪಾಲಕ ಮತ್ತು ಪೋಷಕರ ಸಭೆಗೆ ಜೊತೆಗೆ ಸಾವಿತ್ರಿಬಾಯಿ ಫುಲೆಯವರ ಒಂದು ಜಯಂತಿ ನಿಮಿತ್ತ ನಾವೆಲ್ಲರೂ ಇವತ್ತು ಸೇರಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸುಜಾತ ಬಡಗಿರವರು ಸಹಿತ ಉಪಸ್ಥಿತರಿದ್ದು ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಸಹಿತ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ಹಾಗೆ ನಮ್ಮ SDMC ಅಧ್ಯಕ್ಷರಾದಂಥ ಶಿವಾಜಿ ಬಾಳೆಕುಂದ್ರಿಯವರು ಸಹಿತ ಇಲ್ಲಿಯವರೆಗೆ ಬೆಳಗಿನಿಂದ ಇದ್ದು ಪಾಲಕರ ಸಭೆಯಲ್ಲಿ ಒಬ್ಬ ಕ್ರಿಯಾಶೀಲ ಅಧ್ಯಕ್ಷರು ಹೌದು, ಏನಾದರೂ ಕೆಲಸ ಹಿಡಿದುಕೊಂಡ ತಕ್ಷಣ ಸಹಕರಿಸ್ತಾರೆ ನಮಗೆ. ಅವರಿಗೂ ಸಹಿತ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ, ನಮ್ಮ ಮುದ್ದು ಮಕ್ಕಳ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಹಾಗೆ ನಮ್ಮ ಉಪಾಧ್ಯಕ್ಷರು ಲಕ್ಷ್ಮೀಗೌಡ ಅವರು ಸಹಿತ ಉಪಸ್ಥಿತರಿದ್ದಾರೆ. ಹಾಗೆ ಫೋನ್ ಮಾಡಿದ ತಕ್ಷಣ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಅವ್ರಿಗೂ ಸಹಿತ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ, ಮುದ್ದು ಮಕ್ಕಳ ಪರವಾಗಿ. ಹಾಗೆ ಈ ಒಂದು ನಮ್ಮ ಪಾಲಕರ ಸಭೆಗೆ ಮತ್ತು ನಮ್ಮ SDMC ಸಭೆಗೆ ಎಲ್ಲ ಸದಸ್ಯರು ಸಹಿತ ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ಒಂದು ನೋಟಿಸ್ ಕಳಿಸ್ಬಿಟ್ರೆ ಸಾಕು, ಒಳ್ಳೆಯ ಹುರುಪಿನಿಂದ ಸಭೆಯಲ್ಲಿ ಭಾಗವಹಿಸ್ತಾರೆ. ಅವ್ರಿಗೂ ಸಹಿತ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ, ಮುಖ್ಯಾಧ್ಯಾಪಕರ ಪರವಾಗಿ ಹಾಗೂ ನಮ್ಮ ಎಲ್ಲ ಮುದ್ದು ಮಕ್ಕಳ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಸಭೆಗೆ ನಮ್ಮ ಗ್ರಾಮದ ಹಿರಿಯರು ಮತ್ತು ಪಾಲಕರು ಎಲ್ಲರೂ ಬಂದು ಸಲಹೆ ಸೂಚನೆಗಳನ್ನು ನೀಡಿದ್ರಿ. ತಮಗೆಲ್ಲರಿಗೂ ನಾನು ಈ ಸಾಮಾಜಿಕ ಪರಿಶೋಧನಾ ತಂಡದ ವತಿಯಿಂದ ಹಾಗೂ ನಮ್ಮ ಶಾಲೆಯ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ಲರೂ ಈಗ ಊಟದ ವ್ಯವಸ್ಥೆ ಇದೆ, ಎಲ್ಲರೂ ಊಟವನ್ನು ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ತಮ್ಮನ್ನು ಕೇಳ್ಕೊತಾ ಇದ್ದೀನಿ.